ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ವಿಚಾರಣೆ ಚುರುಕಾಗಿದೆ. ಎಸ್ಐಟಿ ಮುಂದೆಯೂ ಕತೆ ಕಟ್ಟೋದಕ್ಕೆ ಹೊರಟಿದ್ದಂತಹ ಸುಜಾತಾ ಮುಂದೆ ದಾಖಲೆ ಇಟ್ಟಾಗ ನಾನು ಜಮೀನಿಗಾಗಿ ಸುಳ್ಳು ಹೇಳಿದೆ ಅಂತ ಸುಜಾತಾ ತಪ್ಪೊಪ್ಪಿಕೊಂಡಿದ್ದು ಷಡ್ಯಂತ್ರ ಬಯಲಾಗಿದೆ. ಸುಳ್ಳು ಕತೆ ಕಟ್ಟಿದ್ದ ಸುಜಾತಾಗೆ ಎಸ್ಐಟಿ ಸಾಲು ಸಾಲು ಪ್ರಶ್ನೆ. ಜಮೀನಿಗಾಗಿ ತಾನು ಸುಳ್ಳು ಹೇಳಿದ್ದಾಗಿ ಒಪ್ಪಿಕೊಂಡ ಅಜ್ಜಿ ಸುಜಾತಾ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಜಿಕ್ ಅಜ್ಜಿ ಅಂತಲೇ ಲೇವಡಿಗೆ ಗುರಿಯಾಗಿದ್ದಾರೆ. ಅನನ್ಯ ಭಟ್ ಅನ್ನೋ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಕಲರ್ ಕಾಗೆ ಹಾರಿಸಿದ್ದ ಅಜ್ಜಿಯ ಅಸಲಿ ಮುಖ ಬಟಾ ಬಯಲಾಗಿದೆ. ಕಳೆದ 3 ದಿನಗಳಿಂದ ಎಸ್ಐಟಿ ಅಜ್ಜಿಯನ್ನ ವಿಚಾರಣೆ ಮಾಡ್ತಿದೆ. ನಿನ್ನೆ ರಾತ್ರಿವರೆಗೂ ಸುಜಾತಾ ಭಟ್ರನ್ನ ವಿಚಾರಣೆಗೆ ಗುರಿಪಡಿಸಲಾಯಿತು. ಪ್ರತಿ ಹೇಳಿಕೆಗೂ ಎಸ್ಐಟಿ ಸಾಕ್ಷ್ಯಗಳನ್ನ ಮುಂದಿಡ್ತಾ ಇದ್ದಂತೆ ಅಜ್ಜಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕೊನೆಗೆ ಜಮೀನು ವಿಚಾರವಾಗಿ ನಾನು ಸುಳ್ಳು ಹೇಳಿದ್ದೆ ಅಂತ ಸುಜಾತಾ ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ. ಹಾಗಿದ್ರೆ ಸುಜಾತಾರ ಪಿತೂರಿಗಳೇನು? ಒಂದೊಂದಾಗೆ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ತನ್ನ ಪುತ್ರಿ ಅನನ್ಯ ಭಟ್ ನಾಪತ್ತೆ ಅಂತ ಕತೆ ಕಟ್ಟಿದ್ದ ಸುಜಾತಾ, ನನ್ನ ಮಗಳ ಅಸ್ಥಿ ಕೇಳಿದ್ದೀನಿ ಎಂದು ವಾದಿಸಿದ್ದ ಸುಜಾತಾ. ಇನ್ನು ತಿಮರೋಡಿ, ಗಿರೀಶ್ ಮಠಣ್ಣನವರು ಕೂಡ ಸುಜಾತಾರನ್ನ ಸಂಪರ್ಕಿಸಿದ್ದು ಯೂಟ್ಯೂಬರ್ ಸಮೀರ್ನನ್ನ ಸುಜಾತಾ ಭಟ್ ಸಂಪರ್ಕ ಮಾಡಿದ್ರು. ಎಲ್ಲರ ಸಹಾಯ ಪಡೆದು ದೂರು ಕೊಡೋಕೆ ಬಿಗ್ ಪ್ಲಾನ್ ಮಾಡಿದ್ಲು. ಇನ್ನು 1 ವರ್ಷದ ಹಿಂದೆ ಜಯಂತ್ ಸಂಪರ್ಕ ಮಾಡಿದ್ದ ಸುಜಾತಾ ಜಯಂತ್ ಮೂಲಕ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿದ್ರು. ಆಗ ಧರ್ಮಸ್ಥಳದ ವಿರುದ್ಧ ಗಂಭೀರ ಆರೋಪ ಮಾಡಿ 2024ರ ಏಪ್ರಿಲ್ನಲ್ಲಿ ಸಂದರ್ಶನದ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಆದರೆ ಧರ್ಮಸ್ಥಳದ ವಿರುದ್ಧ ಆರೋಪ ಸದ್ದು ಮಾಡದೇ ಇದ್ದಾಗ ದೂರುದಾರೆ ಸುಜಾತಾ ಭಟ್ ಅಂಡ್ ಗ್ಯಾಂಗ್ಗೆ ನಿರಾಸೆಯಾಗಿತ್ತು. ಹೀಗೆ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿದ ಸುಜಾತಾರ ನಿಜ ಬಣ್ಣ ಬಯಲಾಗಿದೆ. ಎಸ್ಐಟಿ ಯಾವುದೇ ಕ್ಷಣದಲ್ಲಿ ಬಂಧಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಇತ್ತ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲಿ ಚಿನ್ನಯ್ಯನ 2 ಮೊಬೈಲ್ ಸಿಕ್ಕಿದ್ವು. ಮೊಬೈಲ್ ಪರಿಶೀಲನೆ ವೇಳೆ ಕಾಲ್ ಲಿಸ್ಟ್ ಡಿಲೀಟ್ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ ಮಾಡೋಕೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ಅಶೋಕ್ ಮತ್ತು ಪೃಥ್ವಿ, TV9 ಧರ್ಮಸ್ಥಳ.